ಸುಖಾಸುಮ್ಮನೆ ಬಿಜೆಪಿ ಕಾರ್ಯಕರ್ತರ ಮೇಲೆ ಕೇಸ್ ಮಾಡಿಸ್ತಾ ಇದ್ದಾರೆ. ಮೋದಿ ಮೋದಿ ಅಂತ ಕೂಗಿದವರ ಮೇಲೂ ಕೂಡ ಕೇಸ್ ದಾಖಲು ಮಾಡಿಸ್ತಾ ಇದ್ದಾರೆ. ಸಚಿವ ಶಿವರಾಜ್ ತಂಗಡಗಿ ವಿರುದ್ಧ ಮಾಜಿ ಶಾಸಕ ಬಸವರಾಜ ದಡಸಗೂರು ಈ ತರ ಕಿಡಿಕಾರಿದ್ದಾರೆ. ಅಧಿಕಾರ ದುರ್ಬಳಕೆ ಮಾಡಿಕೊಂಡು 20 ಜನರ ಮೇಲೆ ಕೇಸನ್ನ ಮಾಡಿಸಿದ್ದಾರೆ. ಸಂಪೂರ್ಣವಾಗಿ ಅಧಿಕಾರ ದುರ್ಬಳಕೆ ಆಗ್ತಾ ಇದೆ. ಮತದಾರರು ಬುದ್ಧಿ ಕಲಿಸಬೇಕು. ಜೂನ್ನಲ್ಲಿ ರಾಜ್ಯ ಸರ್ಕಾರ ಬೀಳುತ್ತೆ. ಈಗಾಗಲೇ 36 ಶಾಸಕರು ಹೊರ ಬಂದಿದ್ದಾರೆ. 4 ಜನ ಬಂದ್ರೆ ಜೂನ್ನಲ್ಲಿ ನಾವು ಸರ್ಕಾರ ಮಾಡ್ತೀವಿ ಅಂತ ಮಾಜಿ ಶಾಸಕರು ಹೇಳಿದ್ದಾರೆ. ಕಾರ್ಯಕರ್ತನಿಂದ ನೋಡ್ರಿ, ನಮ್ಮ ಕನಗಗಿರಿಯಲ್ಲಿ ಈ ದೇಶದ ಪ್ರಧಾನಿ ಹೆಸರು ಕೂಗಿದ್ರೆ ಇವತ್ತು ಕೇಸ್ ಹಾಕಂತ ಕೆಲಸ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಾಡ್ತಾನೆ. ಮೊನ್ನೆ ಕನಗಗಿರಿಯಲ್ಲಿ 20 ಮಂದಿ ಮೇಲೆ ಕೇಸ್ ಆಗೈತೆ. ಮೊನ್ನೆ ನಮ್ಮ ಕಾಟಿನಲ್ಲಿ ದೇಶದ ಪ್ರಧಾನಿ ಬಗ್ಗೆ ಏನ್ ಹೇಳಿದ, ಈ ದೇಶದ ಪ್ರಧಾನಿ ಮೋದಿ ಅಂತ ಕೂಗಿದ್ರೆ ಅವ್ರು ಕಪಾಲ ಕೊಡಬೇಕಂತ ಹೇಳಿದಂತ ಸಂದರ್ಭದಲ್ಲಿ ಯುವ ಮೂರ್ಛೆಗಳು ಬರ್ತಾರೆ. ಬಹಳಷ್ಟು ಮನೆಗೆ ಸ್ಟ್ರೈಕ್ ಮಾಡಿದ್ರು ಕೂಡ ಕೇಸ್ ಹಾಕಂತ ಕೆಲಸ ಮಾಡಿದ್ರು. ಇರಂತ ಜಿಲ್ಲಾ ಉಸ್ತುವಾರಿ ಮಂತ್ರಿ ಈ ದೇಶದ ಪ್ರಧಾನಿ ಯಾರು ಹೇಳ್ತಾರ ಕೈಲಿ ಪಡೆಯಕ್ಕಾಗಲ್ಲ. ಇದಂತ ಸತ್ಯ ಮಾತಿನ ಹೇಳ್ಬೇಕಾಗ್ತಿತ್ತು. ಆದ್ರೆ ಇವತ್ತು ಅಧಿಕಾರ ದುರ್ಬಳಕೆ ಮಾಡ್ಕೊಂಡು 20 ಮಂದಿ ನಮ್ಮ ಕಾರ್ಯಕರ್ತರ ಕೇಸ್ ಕನಗಗಿರಿಯಲ್ಲಿ. ಮೊನ್ನೆ 8 ಮಂದಿ ವೀರಂತ ನಾಗಪ್ಪ ಸಾಹೇಬ್ ಇಲ್ಲ ಕುಂತಿರೋ ಮಾಜಿ ಮಂತ್ರಿಗಳು ಅವ್ರ ಮೇಲೆ ಕೂಡ ಕೇಸ್ ಆಯ್ತು. ನಮ್ ಕುಂತಂತ ಇಂದ ಜಿಲ್ಲಾಧ್ಯಕ್ಷ ಅವ್ರ ಮೇಲೆ ಕೇಸ್ ಆಯ್ತು. ಇಂಥ ಆಡಳಿತ ಸರ್ಕಾರ ನಡೆಸ್ತೈತಿ. ಏನಾಗತ್ತಂದ್ರೆ ಅಧಿಕಾರನ ಎಡಗೈಯೇ ಬಲಗೈಯಲ್ಲಿ ದುರ್ಬಳಕೆ ಮಾಡ್ಕೊಂತ ಕೆಲಸ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಾಡ್ಕೊಂತಾರ. ಅವ್ರು ಬುದ್ಧಿ ಕಲಿಸ್ಬೇಕಂದ್ರೆ ಮಾತಿನಲ್ಲ ಮತದಾನದಲ್ಲಂತ ಕೂಡ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಮತದಾನ ಮುಖಾಂತರ ಅದು ಆಗ್ಬೇಕು. ಇವತ್ತೇನು ಗಾಳಿಗೆ ಹೇಳ್ತೇನೆ, ಸಿದ್ದರಾಮಯ್ಯ ಗಾಳಿಗೆ ಗೆದ್ದು ಬಿಟ್ಟಾರ. ಮುಂದೆ ನನ್ಗೆ ಹೇಳ್ತಿದ್ನಿ, ಜೂನ್ನಾಗ ನಮ್ಮ ಸರ್ಕಾರ ಬರ್ತೈತಿ. ಎರಡನೇ ಮಾತಿಲ್ಲ. ಇದು 4 ವರ್ಷ, 28ರಿಂದ 33 ನಮ್ಮ ಸರ್ಕಾರ 9 ವರ್ಷ ಈ ರಾಜ್ಯದಲ್ಲಿ ನಾವೇ ಇರ್ತೀವಿ. ಅವತ್ತು ಮುಂದಿನ ಅವ್ರಿಗೆ ತೋರ್ಸೋಣ ನಮ್ಮ ಕಾರ್ಯಕರ್ತರ ಶಕ್ತಿ ಇದೆ ಅಂತೇಳಿ. ಏನ ಗಾಳಿ ಗೆದ್ದು 136 ಅಂತ ಹೇಳ್ತಾರ. 136ರಾಗ 37 ಮಂದಿ ಹೊರಗೆ ಬಂದ್ಬಿಟ್ಟಾರ ರಾಜ್ಯ ಬಿಟ್ಟು. ಸಿದ್ದರಾಮಯ್ಯ ಬಗಳಂತ ಬಂದ್ಬಿಟ್ಟಾರ 36 ಮಂದಿ ಹೊರಗ. ಇನ್ನೊಂದು 4 ಮಂದಿ ಬಂದ್ರೆ ಜೂನ್ನಾಗ ನಾವೇ ಮುಖ್ಯಮಂತ್ರಿ ಆಗ್ತಂತ ನಿಮ್ಗೆ ಹೇಳ್ಬೇಕಾಗ್ತದೆ. ಅವ್ರಿಗೆ ಮಾತಿಲ್ಲ. ಈ ಸರ್ಕಾರ ದುರಾಡಳಿತಕ್ಕ ದಾಸತ್ವಗ ನೋಡಿ. ನೀವು ಒಂದು ವಿಚಾರ ಮಾಡ್ರಿ, ನಾವು ಗೋತಾಯಿನ ಪೂಜೆ ಮಾಡ್ತೀವಿ. ಒಂದು ಮನೆ ಕಟ್ಟಿದ್ರೆ ಮನೇಲಿ ಕಟ್ಟಿದ್ರೆ ನಾವು ಗೋತಾಯಿ ಮೂತ್ರ ಮನೆಗೆ ಶಿಂಸಿ ಪೂಜೆ ಮಾಡ್ತೀವಿ. ನಮ್ಮ ಸರ್ಕಾರ ಬಂದಾಗ ಆ ಗೋತಾಯಿನ ರಕ್ಷಣೆ ಮಾಡ್ತೀವಿ. ಇವತ್ತು ಅವ್ರ ಸರ್ಕಾರದಾಗ ಕೊಯ್ತೇನಲ್ರಿ, ಅದಕ್ಕೆ ನ್ಯಾಯ ಸಿಗ್ತೇನ್ರಿ? ಧರ್ಮ ಹೇಳ್ಬೇಕಲ್ರಿ. ಇದು ನ್ಯಾಯನ? ಇದು ನ್ಯಾಯನ? ಇದು ನಮ್ಮ ತಾಯಿರಿ ಎಂತ ತಾಯಿರಿ